5 ವರ್ಷಗಳಿಂದ ಭಾರತ ಭಾರಿ ಪ್ರಮಾಣದ ಅಕ್ಕಿ ರಫ್ತುದಾರು ರಾಷ್ಟ್ರವಾಗಿತ್ತು. ಆದರೆ ಇತ್ತೀಚೆಗೆ ಮಿತಿ ಮೀರಿದ ಕೀಟನಾಶಕ ಶೇಷಾಂಶ ಉಳಿದ ಕಾರಣಕ್ಕಾಗಿ ದಕ್ಷಿಣ ಭಾರತದಿಂದ ರಫ್ತಾದ ಅಕ್ಕಿಯನ್ನು ಐರೋಪ್ಯ ಒಕ್ಕೂಟ, ಇರಾನ್ ಮತ್ತು ಅಮೆರಿಕದ ಮಾರುಕಟ್ಟೆಗಳು ತಿರಸ್ಕರಿಸುತ್ತವೆ. ಇದರ ಹೊಡೆತ ನೇರವಾಗಿ ಆಂಧ್ರಪ್ರದೇಶ, ತೆಲಂಗಾಣ, ಕರ್ನಾಟಕ, ತಮಿಳುನಾಡು ಮತ್ತು ಕೇರಳ ರಾಜ್ಯಗಳಿಗೆ ತಟ್ಟುತ್ತೆ. ಇದರ ಪರಿಣಾಮವಾಗಿ ಕರ್ನಾಟಕದ 18 ಹಳ್ಳಿಗಳನ್ನು ಸ್ವಲ್ಪ ತಿಂಗಳುಗಳ ಮಟ್ಟಿಗೆ ಅಕ್ಕಿ ಮಾರಾಟ ಮಾಡಬಾರದೆಂದು ಬ್ಯಾನ್ ಮಾಡಲಾಗುತ್ತದೆ. ಇದರಿಂದ ಬೇಸತ್ತ ರೈತರು ಸರ್ಕಾರದ ವಿರುದ್ಧ ಅಲ್ಲಲ್ಲಿ ಹೋರಾಟ ಮಾಡಲು ಪ್ರಾರಂಭಿಸುತ್ತಾರೆ. ರಾಜಕೀಯ ನಾಯಕರು, ಕೆಮಿಕಲ್ ಫ್ಯಾಕ್ಟರಿ ಮಾಲೀಕರ ಕುಮ್ಮಕ್ಕಿನಿಂದಾಗಿ ಹೋರಾಟ ಮಾಡುತ್ತಿದ್ದ ರೈತರನ್ನು ಪೊಲೀಸರು ಬಂಧಿಸುತ್ತಾರೆ. ಅಲ್ಲಿ ಹೋರಾಟ ಮಾಡ್ತಿದ್ದ 3 ರೈತರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅವರನ್ನು ಅರೆಸ್ಟ್ ಮಾಡಿರೋ ವಿಷಯ ಮೀಡಿಯಾದವ್ರಿಗೆ ಏನಾದರೂ ಗೊತ್ತಾದ್ರೆ ನನ್ನ ಕುರ್ಚಿಗೆ ಆಪತ್ತು. ಯಾವುದೇ ಕಾರಣಕ್ಕೂ ಈ ಸುದ್ದಿ ಆಚೆ ಬರಲಾರ ನಿಮ್ಗೇನು ಸೇರಬೇಕೋ ಅದು ಸೇರುತ್ತೆ. ಸರ್, ಅದ್ರ ಬಗ್ಗೆ ನೀವೇನು ತಲೆ ಕೆಡಿಸ್ಕೋಬೇಡಿ, ನನಗೆ ಬಿಡಿ, ನಾನು ನೋಡ್ಕೋತೀನಿ. ರೀ ಸೋಮಣ್ಣ ಸರ್, ಮೀಡಿಯಾದವ್ರು ಯಾರೇ ಬಂದ್ರು ಒಳಗಡೆ ಬಿಡಬೇಡಿ. ಸರಿ ಸರ್. ಸರ್, ನಮ್ಮನೆಲ್ಲ ಯಾಕೆ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ಬಂದಿದ್ದೀರಾ? ಅಂತ ತಪ್ಪು ನಾವೇನು ಮಾಡಿದ್ವಿ? ನಾವೇನು ಟೆರರಿಸ್ಟ್ ದರೋಡೆಕೋರ್ರ? ನಮ್ಮನೇನಕ್ಕೆ ಸರ್ ಅರೆಸ್ಟ್ ಮಾಡಿದ್ದೀರಾ? ಸರ್, ನಮ್ಮೂರ್ನವ್ರಿಗೆ ಏನಾದರೂ ಗೊತ್ತಾದ್ರೆ ಪರಿಣಾಮ ನೆಟ್ಗಿರಲ್ಲ. ನನ್ನ ಮಕ್ಕಳ ಹೊಲದಲ್ಲಿ ನೇಗ್ಲಿಡ್ಕೊಂಡು ವ್ಯವಸಾಯ ಮಾಡ್ರು ಅಂತಂದ್ರೆ ಟೈರ್ ಬೆಂಕಿ ಹಚ್ಚಿ ರೋಡ್ ಅಡ್ಡ ಹಾಕಿ ಸ್ಟ್ರೈಕ್ ಮಾಡ್ತೀರಾ? ಸ್ಟ್ರೈಕ್ ನನ್ನ ಮಕ್ಕಳ ಸ್ಟ್ರೈಕ್ ಮಾಡ್ತೀರೇನ್ರು? ತೊಂದರೆ ಕೊಡ್ತೀರಾ ಸಾರ್ವಜನಿಕರಿಗೆ? ಮಾಡ್ತೀರಾ ನನ್ನ ಮಕ್ಕಳಿಗೆ? ತೊಂದರೆ ಕೊಡ್ತೀರಾ ನನ್ನ ಮಕ್ಕಳ? ಮಾಡಿ ಹಾಕ್ರಿ ನನ್ನ ಮಕ್ಕಳಿಗೆ. ಮಗನೇ ಸಾಯಿ, ಸ್ಟ್ರೈಕ್ ಮಾಡ್ತೀರಾ? ಸ್ಟ್ರೈಕ್ ನನ್ನ ಮಕ್ಕಳ. ಸರ್, ಏನ್ರಿ? ಇವ್ರನ್ನ ನೋಡ್ಲಿಕ್ಕೆ ಹಳ್ಳಿಯಿಂದ ಮುಖಂಡರುಗಳು ಬಂದವ್ರೆ ಸರ್. ಬರ ಕೇಳಿ. ಸರಿ ಸರ್. ನಮಸ್ತೆ ಸರ್. ನಮಸ್ಕಾರ ಸಾಹೇಬ್ರೆ. ನಮಸ್ಕಾರ, ಕೂತ್ಕೊಳ್ಳಿ. ಏನು ಹಳ್ಳಿ ಮುಖ್ಯಸ್ಥರೆಲ್ಲ ಬಂದಿದ್ದೀರಾ? ಏನು ವಿಷಯ? ಸಾಹೇಬ್ರೆ, ನೀವು ನಮ್ಮ ಹಳ್ಳಿ ರೈತರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಿದ್ದೀರಾ. ಬಿಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ರೈತರ? ನಾನೇ ಅವ್ರ ರೈತರನ್ನು ಅರೆಸ್ಟ್ ಮಾಡಿಲ್ವಲ್ಲ. ನಾನು ಅರೆಸ್ಟ್ ಮಾಡಿರೋದು ರೋಡ್ಗೆ ಅಡ್ಡ ಹಾಕಿ ಟೈರ್ಗೆ ಬೆಂಕಿ ಹಚ್ಚಿ ಸಾರ್ವಜನಿಕರಿಗೆ ತೊಂದರೆ ಕೊಡ್ತಿದ್ದಂತಹ ಪುಂಡು ಪೋಖ್ರಿಗಳನ್ನ. ಇಲ್ಲ ಸಾಹೇಬ್ರೆ, ಅವ್ರು ಪುಂಡು ಪೋಖ್ರಿಗಳಲ್ಲ, ನಮ್ಮೂರು ರೈತರು. ಅವ್ರ ಮನೆಯವರೆಲ್ಲ ಶಾನೆ ಗಾಬರಿ ಆಗಿದ್ದಾರೆ. ದಯವಿಟ್ಟು ಅವ್ರನ್ನ ಬಿಟ್ಬಿಡಿ ಸಾಹೇಬ್ರೆ. ನೋಡ್ರಿ, ಮೇಲಿಂದ ಆರ್ಡರ್ ಆಗಿದೆ. ನಾನು ಇವ್ರ ಮೇಲೆ ಕೇಸ್ ಫೈಲ್ ಮಾಡಿ ಕೋರ್ಟ್ ಸಬ್ಮಿಟ್ ಮಾಡಲೇಬೇಕು. ನನ್ನಿಂದ ಏನು ಮಾಡೋಕ್ಕಾಗಲ್ಲ. ನಾವೆಲ್ಲ ರೈತರು ಸರ್, ಮಾನ ಮರ್ಯಾದೆಗೆ ಅಂಜೋರು. ಅವ್ರನ್ನ ನಂಬ್ಕೊಂಡು ವಯಸ್ಸಾದವ್ರು ಮನೇಲಿದ್ದಾರೆ ಸರ್. ದಯವಿಟ್ಟು ಅವ್ರನ್ನ ಬಿಟ್ಬಿಡಿ ಸರ್. ನೀವು ಇಷ್ಟೊಂದು ಕೇಳ್ಕೊತಿದ್ರ ಅಂತಂದ್ರೆ ನನಗೂ ಅವ್ರ ಮೇಲೆ ಕೇಸ್ ಫೈಲ್ ಮಾಡಲಿಕ್ಕೆ ಮನಸ್ಸು ಒಪ್ತಾ ಇಲ್ಲ. ಪಾಪ ನೀವೆಲ್ಲ ರೈತರು. ಒಂದು ಕೆಲಸ ಮಾಡಿ, ತಲೆಗೆ 1 ಲಕ್ಷ ಕೊಟ್ಟು ಅವ್ರನ್ನ ಬಿಡಿಸ್ಕೊಂಡೋಗಿ. ರೇ ರಾಜೀವ್ ಸರ್, ಗಾಡಿ ತೆಗ್ರಿ, ರೌಂಡ್ಸ್ಕೋಣ. ಸರಿ ಸರ್. ಸಾಹೇಬ್ರೆ, ಅಣ್ಣ ಹೇಗಿದ್ಯೋ? ಜಾಸ್ತಿ ಹೊಡೆದ್ರೇನೋ? ಹಾಗೇನಿಲ್ಲಮ್ಮ. ನೀನ್ ಯಾಕೆ ಇಲ್ಲಿವರೆಗೂ ಬರೋಕೋದೆ? ನಿನ್ನ ಪೊಲೀಸ್ನವ್ರು ಅರೆಸ್ಟ್ ಮಾಡಿದ ತಕ್ಷಣದಿಂದ ನಮ್ಮ ಅಣ್ಣನ ನೋಡ್ಬೇಕು ಅಂತ ನಿನ್ನ ತಂಗಿ ಒಂದೇ ಉಸಿರಲ್ಲಿ ಓಡ್ ಬಂದವಳಪ್ಪ. ಸರಿ ಸರಿ, ಮಾತಾಡಿ ಸಾಕು, ಹೊರಡ್ರಿ. ಬನ್ನಿ ಬನ್ನಿ, ಸಾಹೇಬರು ಬಂದ್ರೆ ನಮಗ್ ಬೈತಾರೆ. ಬನ್ರಿ. ಯೋ ನಿನ್ ಕಡ್ರಯ್ಯ, ಎಷ್ಟು ಮಡಗಿದ್ಯಾ ಜೋಬಲ್ಲಿ? ಸರ್, ಅದು
ಸಾಹೇಬ್ರ ಹತ್ರ ನಾನು ಮಾತಾಡ್ತೀನಿ, ನೀವು ಹೋಗಿರಿ. ಇರ್ಲಿ ಪಾಪ, ಪಾಪ ಬಾ ಹೋಗೋಣ. ಗೌಡ್ರೆ, ಎಲ್ಲಿ ನಮ್ಮ ಹುಡುಗರು ಬಿಡ್ಸ್ಕೊಂಡ್ ಬರ್ಲಿಲ್ವಾ? ಪೊಲೀಸ್ನವರು ನಮ್ಮ ಹುಡುಗರನ್ನ ಬಿಡ್ಲಿಲ್ಲಪ್ಪ. ಬಿಡ್ಲಿಲ್ವಾ? ಯಾಕೆ? ಅವ್ರನ್ನೆಲ್ಲ ಬಿಡ್ಬೇಕಾದ್ರೆ ತಲೆಗೆ ಒಂದೊಂದು ಲಕ್ಷ ರೂಪಾಯಿ ದುಡ್ಡು ಕೇಳ್ತಾವ್ರೆ. ದುಡ್ಡು ಕೊಟ್ರೆ ಬಿಡ್ತಾರಂತೆ, ಇಲ್ಲ ಅಂದ್ರೆ ಕೇಸ್ ಹಾಕಿ ಜೈಲಿಗೆ ಕಳಿಸ್ತಾರಂತೆ. ಇವಾಗ ಏನ್ ಮಾಡೋದು? ಅಯ್ಯೋ ದೇವ್ರೆ, ನಾವು ಬೆಳೆದಿರಂತ ಬೆಳೆಗಳನ್ನ ಸರ್ಕಾರದವರು ಎಲ್ಲೂ ಮಾರಾಟ ಮಾಡೋ ಆಗಿಲ್ಲ ಅಂತ ನಿಷೇಧಾಜ್ಞೆ ಜಾರಿ ಮಾಡವ್ರೆ. ಇಂಥ ಪರಿಸ್ಥಿತಿಯಲ್ಲಿ ಅಷ್ಟೊಂದು ದುಡ್ಡನ್ನ ಎಲ್ಲಿಂದ ಹಂಚೋದು? ನೋಡ್ರಪ್ಪ, ಈಗ ನಾವೆಲ್ಲ ತಲೆ ಮೇಲೆ ಕೈ ಎತ್ಕೊಂಡು ಕೂತ್ರೆ ಏನು ಪ್ರಯೋಜನ ಇಲ್ಲ. ನಾವೇ ಊರಿನವರೆಲ್ಲ ಸೇರಿ ಸ್ವಲ್ಪ ದುಡ್ಡು ಹಾಕಿ ನಮ್ಮ ಹುಡುಗರನ್ನ ಬಿಡಿಸ್ಕೊಂಡ್ ಬರೋಣ. ಏನಂತೀರಾ? ಆಯ್ತು, ಏನಾದರೂ ಮಾಡಿ. ಆಯ್ತು, ನನ್ನಿಂದಾನೇ ಶುರುವಾಗ್ಲಿ. ಕೊಡ್ರಪ್ಪ. ಕೊಡ್ರಪ್ಪ, ಕುಡಿ. ಹಾ, ಕೊಡಮ್ಮ. ಹಾ, ಕೊಡಪ್ಪ. ಬೆಳೆಯೋ ರೈತನಿಗೇನೆ ನಾಯಿಗೆ ಊಟ ಹಾಕ್ತಂಗೆ ಎಸಿತೀರಲ್ಲ ಸರ್. ಬೆಳೆಯೋರು ನೀವಾದ್ರೆ ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋರು ನಾವು. ನೀನ್ ಬೆಳ್ದಿದ್ನ ನಾವು ತಗೊಂಡ್ಲಿಲ್ಲ ಅಂದ್ರೆ ನೀನ್ ಬೆಳ್ದಿದ್ದೆಲ್ಲ ತಿಪ್ಪೆಗೆ ಹಾಕ್ಬೇಕಾಗತ್ತೆ. ಏನ್ ಮೊಕ್ಕ ಹಂಗ್ ನೋಡ್ತಿದ್ಯಾ? ಮುಚ್ಕೊಂಡ್ ತಿನ್ನಲಿ. ಏನ್ ಸರ್, ಎಲ್ಲ ದುಡ್ಡಿಂದನೇ ಅಳಿತಿರಲ್ಲ ಸರ್. ಮನ್ಸಿಗೂ ಸ್ವಲ್ಪ ಬೆಲೆ ಕೊಡಿ ಸರ್. ಒಂದಲ್ಲ ಒಂದಿನ ನಿಮ್ಗೂ ರೈತರ ಬೆಲೆ ಏನು ಅಂತ ಗೊತ್ತಾಗುತ್ತೆ ಸರ್. ಕಂಡಿದ್ದೀನಿ, ತಿಂದ್ರಲೇ. ನಮಸ್ಕಾರ ಸಾಹೇಬ್ರೆ. ನಮಸ್ಕಾರ ಸಾಹೇಬ್ರೆ. ಸಾಹೇಬ್ರೆ, ನಾವು ಊರಿನವರೆಲ್ಲ ಸೇರಿ 4,30,000 ರೂಪಾಯಿ ಹೊಂದಿಸ್ಕೊಂಡು ತಂದಿದ್ದೀವಿ. ದಯವಿಟ್ಟು ಇದನ್ನು ತಗೊಂಡು ನಮ್ಮ ರೈತರನ್ನ ಬಿಡುಗಡೆ ಮಾಡಬೇಕು. ನಾನು ಕೇಳಿದ್ದೆಷ್ಟು, ನೀವು ತಂದಿರೋದೆಷ್ಟು? ಚೌಕಾಸಿ ಮಾಡೋದಕ್ಕೆ ನಾನೆಲ್ಲಿ ಇಲ್ಲಿ ಕಡ್ಲೆಕಾಯಿ ವ್ಯಾಪಾರ ಮಾಡ್ತಿದ್ದೀನ? ಹಾಗೆಲ್ಲ ಹೇಳ್ಬೇಡಿ ಸಾಹೇಬ್ರೆ. ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ತನಕ ನಮ್ಮ ಹತ್ರ ಇದ್ದ ಅಷ್ಟು ಅಮೌಂಟ್ನ ತಗೊಬಂದಿದ್ದೀವಿ. ದಯವಿಟ್ಟು ಆಗಲ್ಲ ಅಂತ ಮಾತ್ರ ಹೇಳ್ಬೇಡಿ. ಏನ್ ಗೌಡ್ರೆ, ನನ್ನ ಹತ್ರನೇ ಆಟ ಆಡ್ತಿದ್ದೀರಾ? ಅಲ್ಲ, ನಿಮ್ಮ ಹತ್ರ ಇರೋ ಜಮೀನಲ್ಲಿ 1 ಎಕರೆ ಮಾರಿದ್ರು 8 ಲಕ್ಷ ಸಿಕ್ಕಿರೋದು. ಅದನ್ನ ಬಿಟ್ಟು ಇಲ್ಲಿ ಬಂದು ಕತೆ ಹೇಳ್ತಿದ್ದೀರಾ? ಎತ್ಕೊಂಡ್ರಿ ಇದನ್ನ. ಇನ್ಸ್ಪೆಕ್ಟರ್, ರೈತರು ಅಂದ್ರೆ ನಿಮ್ ದೃಷ್ಟಿಲಿ ಅಷ್ಟೊಂದು ಕೇವಲ ಆಗ್ಬಿಟ್ಟಿದಾರಾ? ಅಲ್ಲ, ರೈತರು ಕಷ್ಟಪಟ್ಟು ದುಡಿಲಿಲ್ಲ ಅಂದ್ರೆ ನಿಮ್ ಹೊಟ್ಟೆಗೆ ಅನ್ನ ಅಲ್ಲ, ಮಣ್ಣು ತಿನ್ಬೇಕಾಗತ್ತೆ. ನೀವು ತಿಂತಾ ಇರೋ ಪ್ರತಿಯೊಂದು ಅನ್ನದ ಅಗಳಲ್ಲೂ ಅವ್ರ ಪರಿಶ್ರಮ ಇರುತ್ತೆ ಅನ್ನೋದನ್ನ ಮರಿಬೇಡಿ. ಓದು ಬರಹ ಗೊತ್ತಿಲ್ದೇ ಇರೋ ರೈತರಿಗೆ ಇಷ್ಟೇ ಕ್ರಿಮಿನಾಶಕ ಬಳಸ್ಬೇಕು ಅಂತ ಹೇಗ್ ಗೊತ್ತಾಗುತ್ತೆ? ಸರ್ಕಾರ ಕೊಟ್ಟಿದಂತಾನೆ ನಾವು ಬಳಸ್ತೀವಿ. ಅದ್ರಲ್ಲಿ ರೈತರ ತಪ್ಪೇನಿದೆ? ಕ್ರಿಮಿನಾಶಕ ತಯಾರು ಮಾಡಿರೋ ಆ ಕಂಪನಿ, ಅದನ್ನ ನಮಗ್ ಮಾರಾಟ ಮಾಡಿರೋ ರಾಜಕಾರಣಿಗಳು, ಅದಕ್ ಸಪೋರ್ಟ್ ಮಾಡ್ತಿರೋದ್ ನೀವು. ನಿಮ್ದು ತಪ್ಪು. ಇವಾಗ ಏನಾದ್ರೂ ನಮ್ ರೈತಗಳನ್ನ ಬಿಡ್ಲಿಲ್ಲ ಅಂದ್ರೆ ನಾವು ಮೀಡಿಯಾ ಮುಂದೆ ಹೋಗ್ತೀವಿ. ಮೀಡಿಯಾ ಮುಂದೆ ಹೋಗ್ತೀಯಾ? ಮೀಡಿಯಾ ಮುಂದೆ? ಹಾ, ಎಷ್ಟೇ ಧೈರ್ಯ ನಿನ್ಗೆ? ಸಾಹೇಬ್ರೆ, ನನ್ನ ಮಕ್ಕಳ ಹೆಚ್ಚಿಗೆ ಮಾತಾಡಿದ್ರೆ ಒಬ್ಬೊಬ್ಬನು ಸುಟ್ಟಾಕ್ಬಿಡ್ತೀನಿ. ಮೀಡಿಯಾ ಮುಂದೆನಾ? ನೀವು ಮಾಡಿರೋ ಸಾಲ ಮನ್ನಾ ಮಾಡೋದಕ್ಕೆ ರಾಜಕಾರಣಿಗಳು ಬೇಕು, ನಿಮ್ಮ ಹಗಲು ರಾತ್ರಿ ನಿಮ್ ಸೇವೆ ಮಾಡೋದಕ್ಕೆ ನಾವು ಬೇಕು. ಈಗ ನಮ್ಮ ವಿರುದ್ಧನೇ ಮೀಡಿಯಾ ಮುಂದೆ ಹೋಗ್ತೀನಿ ತಂತೀಯ? ಎಷ್ಟೇ ಸೊಪ್ಪು ನಿನಗೆ?
ಸರ್ ಸರ್ ನನ್ನ ತಂಗಿಗೇನು ಮಾಡಬೇಡಿ ಸರ್. ನಿಮ್ ತಮ್ಮ ಅಂತೀನಿ, ನನ್ನ ತಂಗಿಗೇನು ಮಾಡಬೇಡಿ. ಬೇಕಾದ್ರೆ ನಮ್ನ ಇಲ್ಲೇ ಇಟ್ಕೊಳ್ಳಿ, ನಮ್ಮನಿಲ್ಲೇ ಸ್ಟೇಷನ್ ಅಲ್ಲೇ ಸಾಯಿಸ್ಬಿಡಿ ಸರ್. ನನ್ನ ತಂಗಿಗೇನು ಮಾಡಬೇಡಿ ಸರ್. ನನ್ನ ಮಕ್ಕಳ ಇನ್ನೊಂದು ಸಾರಿ ಮೀಡಿಯಾ ಮುಂದೆ ಹೋಗ್ತೀನಿ ಅಂತಂದ್ರೆ ಜಮೀನಲ್ಲಿ ಗಾಂಜಾ ಬೆಳೀತಿದ್ರು ಅಂತ ಕೇಸ್ ಫೈಲ್ ಮಾಡಿ ಸಾಯೋ ತನಕ ಜೈಲಲ್ಲಿ ಕೊಳೆ ಹಾಗೆ ಮಾಡ್ಬಿಡ್ತೀನಿ. ರೀ ಕಳಿಸ್ರಿ ಆಚೆ. ಏಯ್ ನಡೀರಪ್ಪ. ಏನಿಲ್ಲ ಇದಳಪ್ಪ ಇದಳ. ಮುಖ ಮುಚ್ಚ. ಯಾಕೆ ನಿನ್ ದರ್ಶನ ಮಾಡೋದಕ್ಕೆ ನಿನ್ಗೂ ದುಡ್ಡು ಕೊಡ್ಬೇಕಾ? ಎಲ್ಲೋದ್ರು ದುಡ್ಡು ದುಡ್ಡು ದುಡ್ಡು. ಪೂಜಾರಿ ಹತ್ರ ಮಂಗಳಾರತಿ ತಗೊಳಕ್ಕೂ ದುಡ್ಡು. ಒಂದ್ ತಾಯಿ ಮಗುಗೆ ಜನ್ಮ ನೀಡ್ಬೇಕು ಅಂದ್ರೂ ದುಡ್ಡು. ವಯಸ್ಸಾದ ತಂದೆ ತಾಯಿನ ಮಕ್ಳು ಚೆನ್ನಾಗ್ ನೋಡ್ಕೋಬೇಕು ಅಂದ್ರೂ ದುಡ್ಡು. ಅನ್ಯಾಯ ಆದವ್ರಿಗೆ ನ್ಯಾಯ ಸಿಗ್ಬೇಕು ಅಂದ್ರೂ ದುಡ್ಡು. ಉಸಿರಾಡೋ ಗಾಳಿಗ್ ದುಡ್ಡು, ಕುಡಿಯೋ ನೀರಿಗ್ ದುಡ್ಡು, ತಿನ್ನೋ ಅನ್ನಕ್ ದುಡ್ಡು. ಅಷ್ಟೇ ಯಾಕೆ ನಾವ್ ಸತ್ತಾಗ ಮಣ್ಣಲ್ಲಿ ಊಡೋಕ್ಕೂ ದುಡ್ಡು. ಈ ಪ್ರಪಂಚನ ಇನ್ನು ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ನೀನಿರೋದ್ ನಿಜಾನೇ ಆದ್ರೆ, ಈ ಅಧರ್ಮನ ತೊಲಗಿಸೋಕೆ ನೀನ್ ಬರೋದು ಸತ್ಯನೇ ಆದ್ರೆ ಬಾ ಬಂದು ರೈತರ ಕಷ್ಟಕ್ಕೆ ಸ್ಪಂದಿಸು. ರೈತರ ಹೆಸರಲ್ಲಿ ಪ್ರಮಾಣ ಮಾಡಿ ಅಧಿಕಾರಕ್ಕೆ ಬಂದು ರೈತರನ್ನೇ ಸುಲ್ಗೆ ಮಾಡೋ ರಾಜಕಾರಣಿಗಳಿಂದ ರೈತರನ್ನ ಕಾಪಾಡು. ಅನ್ನದಾತ, ಜೀವದಾತ, ದೇಶದ ಬೆನ್ನೆಲುಬು ಅಂತ ಅನ್ನಿಸ್ಕೊಂಡಿರೋ ರೈತರಿಗೆ ರಕ್ಷಣೆ ಕೊಡು, ರಕ್ಷಣೆ ಕೊಡು, ರಕ್ಷಣೆ ಕೊಡು. विनाशाय च दुष्कृता धर्म संस्थापनार्थाय संभवामि युगे युगे. ಮನುಷ್ಯ ತನ್ನ ಸ್ವಾರ್ಥಕ್ಕೆ ದುಡ್ಡು ಅನ್ನೋ ಅಸ್ತ್ರ ಇಟ್ಟ. ತಾನಿಟ್ಟ ಅಸ್ತ್ರದಿಂದ ಇಡೀ ಪ್ರಪಂಚನೇ ಗೆಲ್ಲಬಹುದು ಅನ್ನೋ ಮೂಢನಂಬಿಕೆಯಲ್ಲಿ ಕೆಟ್ಟ. ಶ್ರೀಮಂತ ಬಡವ ಅನ್ನೋ ಭೇದ ಭಾವ ಕೊಟ್ಟ. ಜಾತಿ ಅಂತ ಹುಟ್ಟುಹಾಕಿ ಮನುಷ್ಯರ ನಡುವೆ ಬೆಂಕಿಯನ್ನಿಟ್ಟ. ಕೊಲೆ, ಸುಲಿಗೆ, ಅತ್ಯಾಚಾರ ಮಾಡಿ ಅದನ್ನು ದುಡ್ಡು ಅನ್ನೋ ಪರದೆಯ ಹಿಂದೆ ಮುಚ್ಚಿಟ್ಟ. ಮಾಡಿದ ಪಾಪವ ತೊಳೆದುಕೊಳ್ಳಲು ಚರ್ಚು, ಮಸೀದಿ, ಮಂದಿರಗಳನ್ನು ಸುತ್ತಿದ ಮಾತ್ರಕ್ಕೆ ತಾನು ಮಾಡಿದ ಪಾಪವನ್ನು ಕ್ಷಮಿಸುತ್ತೇನೆಂದರೆ ಮನುಷ್ಯ, ಅದು ನಿನ್ನ ತಪ್ಪು. ಅಧರ್ಮದ ಜ್ವಾಲೆ ಹೊತ್ತಿ ಉರಿಯುತ್ತಿರುವಾಗ ಅದನ್ನು ಆರಿಸಿ ತಣ್ಣಗಾಗಿಸಿ ಧರ್ಮದ ಜ್ಯೋತಿಯನ್ನು ಬೆಳಗಲು ನಾನು ಅವತಾರ ಎತ್ತಿ ಬಂದೇ ಬರುತ್ತೇನೆ. ಯಾವ ದುಡ್ಡಿಂದ ನೀನು ಮದವೇರಿದ ಆನೆಯಂತೆ ಮೆರೆಯುತ್ತಿದ್ದೀಯೋ ಆ ದುಡ್ಡನ್ನೇ ಇಲ್ಲವಾಗಿಸಿ ನಿನಗೆ ಬುದ್ಧಿ ಕಲಿಸುವೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಾಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚತುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಗುರು, ಅಕೌಂಟಲ್ಲಿ 3,000 ಇತ್ತು, ಇವಾಗ ನೋಡಿದ್ರೆ 0 ತೋರಿಸ್ತಾ ಇದೆ. ಮೇಡಮ್, ಸಿಲಿಕಾನ್ ಸ್ಟೀಲ್ಗೆ 10 lakhs ಪೇಮೆಂಟ್ ಟ್ರಾನ್ಸ್ಫರ್ ಮಾಡಿ. ಓಕೆ ಸರ್, ಒಂದು ನಿಮಿಷ. ಹಾಂ ಸರ್, ಕಂಪ್ನಿ ಅಕೌಂಟಲ್ಲಿ ಬ್ಯಾಲೆನ್ಸ್ ಫುಲ್ 0 ಅಂತ ತೋರಿಸ್ತಿದೆ ಸರ್. ವಾಟ್?
ನನ್ನ ದುಡ್ಡೆಲ್ಲ ಇಲ್ದಂಗೆ ಆಗೋಯ್ತು. ಮಾಯ ಆಗಿದೆ. ನನ್ನ ಅಕೌಂಟ್ ನ ಯಾರೋ ಹ್ಯಾಕ್ ಮಾಡಿದ್ದಾರೆ. ನನ್ನ ಬ್ಯಾಲೆನ್ಸ್ ಎಲ್ಲ ಝೀರೋ ಆಗಿದೆ. ಅಯ್ಯೋ ನನ್ ಇನ್ಕಮ್ ಟ್ಯಾಕ್ಸ್ ಓಕೆ ಯಾಮಾರಿಸಿದ್ರಿ. ಎಲ್ಲ ಅದೆಲ್ಲ ದುಡ್ಡಿಟ್ಟಿದ್ದಲ್ಲ ಸ್ವಾಮಿ. ಎಲ್ಲ ಮಾಯ ಆಗ್ಬಿಟ್ಟಿದೆ. ಕಾಣಿಸ್ತಾ ಇಲ್ಲ. ಎಲ್ಲ ಝೀರೋ ಆಗ್ಬಿಟ್ಟೈತೆ. 150 ಕೋಟಿ ದುಡ್ಡು ಇಟ್ಟಿದ್ದೆ ಕಾಣಿಸ್ತಾ ಇಲ್ಲ. ಇದ್ದಾಗ ಆನ್ಲೈನಲ್ಲಿ ಆರ್ಡರ್ ಮಾಡ್ಕೊಂಡು ಅರ್ಧಂಬರ್ಧ ತಿಂದು ಮಿಕ್ಕಿದ್ನೆಲ್ಲ ವೇಸ್ಟ್ ಮಾಡ್ತಿದ್ದೆ. ಈಗ ತಿನ್ನಕ್ಕೊಂದು ಇಡೀ ಅನ್ನನೂ ಸಿಗ್ತಾ ಇಲ್ಲ. ಅಯ್ಯೋ ದೇವ್ರೆ, ತುಂಬಾ ಹೊಟ್ಟೆ ಹಸ್ವಾಗ್ತಿದ್ಯಲ್ಲ. ಯಾರಾದ್ರೂ ಅಂತ ಅನ್ನ ಇದ್ರೆ ಕೊಡಿಯಮ್ಮ. ಅಮ್ಮ ಸ್ವಲ್ಪ ಅನ್ನ ಇದ್ರೆ ಕೊಡಿಯಮ್ಮ. ಅಮ್ಮ ಒಂದು ಅನ್ನ ಕೊಡಿಯಮ್ಮ, ತುಂಬಾ ಹೊಟ್ಟೆ ಹಸ್ವಾಗ್ತಿದೆ. ಅಯ್ಯೋ ದೇವ್ರೆ. ಗೌಡ, ಏ ಗೌಡ, ಒಂದ್ ಮೂಟೆ ಅಕ್ಕಿ ತಂದೇವ್ನಿ. ಇದು ತಗೊಂಡು ಒಂದ್ ಮೂಟೆ ರಾಗಿ ಕೊಡಪ್ಪ. ನಿನ್ನೆ ಮಾಡಿರೋ ಅನ್ನ ಚೆನ್ನಾಗಿದ್ರು ಕೂಡ ತಂಗ್ಳನ್ನ ಅಂತ ಹೇಳಿ ನಾಯಿಗೆ ಹಾಕ್ತಿದ್ದೆ. ಇವಾಗ ತಿನ್ನೋದಿಕ್ಕೆ ಆ ಅನ್ನ ಕೂಡ ಇಲ್ಲಂಗಾಯ್ತು. ದೇವ್ರೆ, ಯಾಕಪ್ಪ ಇಷ್ಟು ಕಷ್ಟ ಕೊಡ್ತಾ ಇದೀಯ? ಶಾಂತಕ್ಕ, ಓ ಶಾಂತಕ್ಕ, ಏನವ್ವ ತರಕಾರಿ ಇಟ್ಕೊಂಡು ಬೇಳೆನೋ ಸಾಂಬಾರ್ ಪುಡಿ ಕೊಡಕ್ಕ. ಸರಿ ಆಯ್ತಿರವ್ವ. ಮನೆಯಲ್ಲಿದ್ದ ರೇಷನ್ ಎಲ್ಲ ಮುಗ್ದಿದೆ. ಮಕ್ಕಳು ಕೂಡ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ಹಸಿವು ಹಸಿವು ಅಂತ ಅಳ್ತಾನೆ ಇದ್ದಾರೆ. ಅಪ್ಪ ಅಪ್ಪ, ಅಮ್ಮ ಇವತ್ತು ಬೆಳಗ್ಗೆಯಿಂದ ಒಂದು ಲೋಟ ಹಾಲು ಕೂಡ ಕೊಟ್ಟಿಲ್ಲ ಅಪ್ಪ. ತುಂಬಾ ಹೊಟ್ಟೆ ಹಸುತ್ತಿದೆ ಅಪ್ಪ. ಹೌದು ಅಪ್ಪ, ನಂಗೂ ತುಂಬಾ ಹೊಟ್ಟೆ ಹಸುತ್ತಿದೆ. ತಿನ್ನಕ್ಕೇನಾದ್ರು ಕೊಡ್ಸಪ್ಪ. ಮಕ್ಕಳ ಬನ್ನಿ ಇಲ್ಲಿ. ಅನ್ನದಾತ ನೀನು, ಜೀವದಾತ ನೀನು. ಅನ್ನದಾತ ನೀನು, ಜೀವದಾತ ನೀನು. ದುಡ್ಡಿಂದಾನೇ ಎಲ್ಲ ಅಲ್ಲ ಸರ್. ಎಲ್ರೂ ಹಸ್ಕೊಂಡಿರ್ಬೇಕಾದ್ರೆ ಯಾವ ದುಡ್ಡು ಬರ್ಲಿಲ್ಲ, ಯಾವ MLAನೂ ಬರ್ಲಿಲ್ಲ. ಬೆಳೆ ಬೆಳೆಯೋ ರೈತನೇ ಇಲ್ಲ ಅಂದ್ರೆ ನಿಮ್ಗೆಲ್ಲ ಅನ್ನ ಎಲ್ಲಿರತ್ತೆ ಸರ್? ನೀವೆಲ್ಲ ಹೆಂಗ್ ಸರ್ ಬದುಕ್ತೀರಾ? ಇಷ್ಟು ದಿನ ನೀವು ದುಡ್ಡು ಕೊಟ್ಟು ಏನ್ ಬೇಕಾದ್ರೂ ಕೊಂಡ್ಕೋಬಹುದು, ಹೇಗ್ ಬೇಕಾದ್ರೂ ಜೀವನ ಮಾಡ್ಬೋದು ಅನ್ಕೊಂಡಿದ್ರಿ. ಯಾರು ಎಷ್ಟೇ ದೊಡ್ಡ ಶ್ರೀಮಂತ ಆದ್ರೂ, ವಿಜ್ಞಾನ ಎಷ್ಟೇ ಬೆಳೆದ್ರು ನಿಮ್ಮಿಂದ ಒಂದಿಡಿ ಅನ್ನನ ಸೃಷ್ಟಿ ಮಾಡಕ್ಕಾಗೋದಿಲ್ಲ ಸರ್. ರೈತ ಹೊಲದಲ್ಲಿ ನೇಗ್ಲಿಡ್ದು ಬೆವ್ರು ಸುರಿಸಿ ವ್ಯವಸಾಯ ಮಾಡಿದ್ರೇನೆ ಸರ್ ನಿಮ್ಗೆಲ್ಲ ತಿನ್ನೋಕೆ ಅನ್ನ ಸಿಗೋದು. ದುಡ್ಡಿನ ದರ್ಪದಿಂದ ನಮ್ಗೆ ಹೆಂಗೆಲ್ಲ ಹಿಂಸೆ ಕೊಟ್ರಿ.
ತಲೆಗೊಂದು 1 ಲಕ್ಷ ಕೊಟ್ರೇನೆ ನಮ್ಮನ್ನು ಬಿಡುಗಡೆ ಮಾಡೋದು ಅಂತ ಹೇಳಿದ್ರಿ. ಎಲ್ಲಿ ಸರ್ ದುಡ್ಡು? ಹೇಗ್ ಸರ್ ಜೀವನ ಮಾಡ್ತೀರಾ? ಏನ್ರಿ ಇವ್ರು ಹೇಳ್ತಿರೋದ್ ನಿಜನಾ? ಯಾಕ್ರಿ ದೇವ್ರು ನಮ್ಗೆ ಏನ್ ಕಡಿಮೆ ಮಾಡಿದ ಅಂತ ಇವ್ರ ಹತ್ರ ದುಡ್ಡು ಕೇಳಿದೀರಾ? ನೀವು ಒಬ್ಬ ರೈತನ ಮಗ ಅಂತ ಮರ್ತ್ಬಿಟ್ರ? ನಿಮ್ ತಂದೆ ಕೂಡ ವ್ಯವಸಾಯ ಮಾಡಿ ನಿಮ್ಮನ್ನ ಈ ಮಟ್ಟಕ್ಕೆ ಬೆಳೆಸಿದ್ದಾರೆ. ಸ್ವಲ್ಪನಾದ ಕೃತಜ್ಞತೆ ಬೇಡ್ವೇನ್ರಿ? ಛೀ! ಎಂಜಲ್ ಕಾಸ್ಗೆ ಆಸೆ ಬಿದ್ದು ನಿಮ್ಗೆಲ್ಲ ಅವಮಾನ ಮಾಡಿ ಕೊಡಬಾರ್ದು ಕಷ್ಟ ಕೊಟ್ಬಿಟ್ಟೆ. ದಯವಿಟ್ಟು ಕ್ಷಮಿಸ್ಬಿಡಿ. ನೀವೆಲ್ಲ ಹೊರಡಿ. ಸರ್, ಒಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಬೇಡಿ. ಒಬ್ಬ ರೈತ ವರ್ಷ ಪೂರ್ತಿ ಹೊಲದಲ್ಲಿ ಕಷ್ಟಪಟ್ಟು ಬೆಳೆ ಬೆಳೆಯೋದು ಕೋಟಿ ಕೋಟಿ ದುಡ್ಡು ಮಾಡೋದಕ್ಕಾಗ್ಲಿ, ಬಿಲ್ಡಿಂಗ್ಸ್ ಮೇಲೆ ಬಿಲ್ಡಿಂಗ್ ಕಟ್ಟೋದಕ್ಕಾಗ್ಲಿ ಅಲ್ಲ ಸರ್. ತಾನೂ ತಿಂದು ತನ್ನ ನಂಬಿರೋ ದೇಶದ ಜನರು ಹೊಟ್ಟೆ ತುಂಬ ಊಟ ಮಾಡಲಿ ಅಂತ ಯಾವೊಬ್ಬ ವ್ಯಕ್ತಿ ಕೂಡ ಹಸಿವಿನಿಂದ ಸಾಯ್ಲಿ ಅಂತ ರೈತ ಆಸೆ ಪಡಲ್ಲ ಸರ್. ಯೋಚನೆ ಮಾಡಬೇಡಿ ಸರ್. ಇನ್ನು ಮುಂದೆ ಪ್ರತಿ ತಿಂಗಳು ನಿಮ್ಮ ಮನೆಗಾಗೋಷ್ಟು ರೇಷನ್ನ ನಾವು ನಮ್ಮ ಹಳ್ಳಿಯಿಂದ ಕಳಿಸ್ಕೊಡ್ತೀವಿ. ಯೋಗಿ ಯೋಗಿ ನೀನೇ ಗಿಲ ಹಿಡಿದ ಯೋಗಿ, ತ್ಯಾಗಿ ತ್ಯಾಗಿ ನಿಸ್ವಾರ್ಥದಿ ದುಡಿಯುವ ತ್ಯಾಗಿ, ಹರಿದ ಬಟ್ಟೆಯ ತೊಟ್ಟಾರು ನಿನ್ನ ಮೈ ಕೆಸರು ಆದಾರು, ನೂರಾರು ಕಷ್ಟ ಎದುರಾದರು ಎದೆಗುಂದದೆ ನಾಡಿಗೆ ಅನ್ನ ಕೊಡುವವನೇ, ಮೃಷ್ಟಾನ್ನವನ್ನ ಕೊಡುವವನೇ. ಯೋಗಿ ಯೋಗಿ ನೀನೇ ಗಿಲ ಹಿಡಿದ ಯೋಗಿ, ತ್ಯಾಗಿ ತ್ಯಾಗಿ ನಿಸ್ವಾರ್ಥದಿ ದುಡಿಯುವ ತ್ಯಾಗಿ. ಶತಶತಮಾನ ಉರುಳಿದರೇನು, ವಿಜ್ಞಾನ ಎಷ್ಟೇ ಬೆಳೆದರೆ ಏನು, ನೋಡಲ್ಲಿ ಅಕ್ಕಿಯ ಬೆಳೆಯಲು ಸಾಧ್ಯವೇ, ಬರಗಾಲವಿರಲಿ ಪ್ರವಾಹವೇ ಬರಲಿ, ಸಾಲದ ಬಾಧೆಯು ಪ್ರಾಣವ ಹಿಂಡಲಿ, ವ್ಯವಸಾಯವ ಎಂದೆಂದಿಗೂ ಬಿಟ್ಟು ಬರದವನೇ ನಮ್ ಅನ್ನದಾತ, ಬಿಟ್ಟು ಬರದವನೇ ನಮ್ ಅನ್ನದಾತ. ಯೋಗಿ ಯೋಗಿ ನೀನೇ ಗಿಲ ಹಿಡಿದ ಯೋಗಿ, ತ್ಯಾಗಿ ತ್ಯಾಗಿ ನಿಸ್ವಾರ್ಥದಿ ದುಡಿಯುವ ತ್ಯಾಗಿ. ದುಡ್ಡಿಗೋಸ್ಕರ ರಾಜಕೀಯ ಮಾಡ್ತೀರಾ, ದುಡ್ಡಿಗೋಸ್ಕರ ಭಯೋತ್ಪಾದನೆ ಮಾಡ್ತೀರಾ, ದುಡ್ಡಿಗೋಸ್ಕರ ತಲೆ ಹಿಡಿತೀರಾ, ದುಡ್ಡಿಗೋಸ್ಕರ ಹಗರಣಗಳು ಮಾಡ್ತೀರಾ, ದುಡ್ಡಿಗೋಸ್ಕರ ಕೊಲೆ ಸುಲಿಗೆ ಅತ್ಯಾಚಾರ ಮಾಡ್ತೀರಾ. ಒಂದು ಕ್ಷಣ ಯೋಚನೆ ಮಾಡಿದ್ದೀರಾ ತಿನ್ನೋ ಕನ್ನನೇ ಸಿಕ್ಕಿಲ್ಲ ಅಂದ್ರೆ ನೀವೆಲ್ಲ ಹೆಂಗ ಬದುಕಿರ್ತೀರಾ ಅಂತ?